ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ, ಪಿತೃದೋಷದಿಂದ ಹೊರಗೆ ಬರುವ ಸುಲಭವಾದ ಪರಿಷ್ಕಾರ ಏನು? ಪಿತೃದೋಷ ಅಂದರೆ ಏನು? ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇವುಗಳ ಬಗ್ಗೆ ತಿಳ್ಕೋಬೇಕಾಗಿರೋಕ್ಕೂ ಮುಂಚೆ ಒಂದು ಮಾತಿದೆ. ಪಿತೃದೋಷ ಅಂದ್ರೇನು? ಪಿತೃದೋಷ ಅಂದರೆ ನಮ್ಮ ತಾತ ಮುತ್ತಾತರು, ನಮ್ಮ ಅಪ್ಪಂದಿರು ಏನು ಮಾಡಿರುತ್ತಾರೆ ಪಾಪ ಕರ್ಮಗಳ ಬಗ್ಗೆ. ಪಾಪ ಕರ್ಮಗಳು ಅವು ನಮಗೆ ಉಳಿತವೆ. ಯಾವ ಥರ ಉಳಿತವೆ? ಎತ್ರಿ, ನೀವೇನು ಮಾತು ಹೇಳ್ತಿದ್ದೀರಾ? ಪಿತೃದೋಷ ಅವ್ರು ಮಾಡಿರೋದು ಅವ್ರಿಗೆ ಸಹಿ ಆಗುತ್ತೆ, ನಮಗೆಲ್ಲ ಬರುತ್ತೆ, ಸುಮ್ಮನಿರ್ರಿ, ನೀವು ಮಾತಾಡೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ನಿಜ ಅದು. ಆದರೆ ಖಂಡಿತ ಅನುಭವಿಸಲೇಬೇಕು. ಯಾವ ಥರ? ನಮ್ಮ ಅಪ್ಪ ದುಡಿದಿರ್ತಕ್ಕಂಥ ಆಸ್ತಿ ಆಗಿರ್ಬೋದು, ಆಸ್ತಿ ಪಾಸ್ತಿಗಳೇನಿದಾವೆ, ನಾವು ಪಾಲು ಕೇಳ್ತೀವಿ, ಪಾಲು ತಗೊತೀವಲ್ಲ. ಪಾಲು ತಗೊಂಡು ಅವನು ಮಾಡಿರೋ ಇದರಲ್ಲಿ ನಾವು ಮಾಡ್ತಾ ಇರ್ತೀವಲ್ಲ. ಅದರ ಪ್ರಕಾರನೇ ಪಾಪ ಕರ್ಮಗಳು ಯಾಕೆ ಬರಲ್ಲ ನಮ್ಮ ಜೊತೆಗೆ? ಆದರೆ ನಾವು ಕೇಳಲ್ಲ ಅವನ್ನ, ಬಟ್ ಬಂದೇ ಬರ್ತಾವೆ ಅವು. ನಾವು ಆಸ್ತಿನ ಪಾಲು ತಗೋಬೇಕಾದ್ರೆ ಅವು ನಮ್ಮ ಜೊತೆಗೆ, ಅದರ ಆಸ್ತಿ ಜೊತೆಗೇ ಅವರ ಪಾಪ ಕರ್ಮಗಳು, ಅವರ ಪುಣ್ಯಗಳು ಅದರ ಜೊತೆಗೆ ನಮಗೆ ಬಂದೇ ಬರ್ತವೆ. ಇದು ತಪ್ಪಿದ್ದಲ್ಲ, ಯಾರಿಗೂ ತಪ್ಪಿದ್ದಲ್ಲ. ನಮ್ಮ ಹಿರಿಯರು ಪುಣ್ಯ ಕೆಲಸಗಳು ಅಂದರೆ ಒಳ್ಳೆಯ ಥರದ ಕೆಲಸಗಳು, ಒಳ್ಳೆಯ ರೀತಿಯಲ್ಲಿ 1-4 ಜನಕ್ಕೆ ಉಪಯೋಗ ಆಗಿ 1-4 ಜನಕ್ಕೆ ಒಳ್ಳೆಯ ಕೆಲಸಗಳು ಮಾಡ್ತಾ ಬಂದಿದ್ದರೆ ಅಂಥ ಅವರ ವಂಶಸ್ಥರು ಏನಾಗ್ತಾರಪ್ಪ ಅಂದರೆ, ಅವ್ರಿಗೆ ಅಡೆತಡೆಗಳು ಇರ್ತವೆ, ಆದರೆ ಆದಷ್ಟು ಬೇಗ ಅವರಿಗೆ ಪರಿಷ್ಕಾರ ಸಿಗ್ತಾ ಇರುತ್ತೆ. ಅವರು ಚೆನ್ನಾಗೂ ಇರ್ತಾರೆ, ಅವರ ಹೊಂದಾಣಿಕೆಯಲ್ಲಿ ಚೆನ್ನಾಗೂ ಇರ್ತಾರೆ, ಅವರ ವಂಶ ಅನ್ನೋದು ಬೆಳೀತಾ ಹೋಗ್ತಾ ಇರುತ್ತೆ, ಅವ್ರಿಗೇನು ತೊಂದರೆಗಳಿಲ್ದಂಗೆ ಸಂಸಾರ ಸಾಗಿ ಹೋಗ್ತಾ ಇರುತ್ತೆ, ಫ್ರೀಯಾಗಿ ಹೋಗ್ತಾ ಇರುತ್ತೆ. ಹಾಗೆ ಪಾಪಗಳು ಮಾಡಿರ್ತಾರಲ್ಲ ಅಂಥ ವಂಶಸ್ಥರು ಯಾರು ಅನುಭವಿಸೋದು ಯಾವ ಥರ ಅನುಭವಿಸ್ತಾರೆ ಅಂದರೆ, ಒಂದಾದರೆ ಒಂದು ಕಷ್ಟ ಅನ್ನೋದು ಬರ್ತಾನೇ ಇರುತ್ತೆ, ಫೇಸ್ ಮಾಡ್ತಾನೇ ಹೋಗ್ತಾ ಇರ್ತಾರೆ. ಒಂದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಫೇಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈಗ ಯಾವುದೋ ಒಂದು ಆಸ್ಪತ್ರೆದು ಮುಗಿದೋಯ್ತು, ನೆಕ್ಸ್ಟ್ ಇನ್ನೊಂದು ಖಾತೆ ಐತೆ. ಯಾವುದೋ ಒಂದು ಸ್ಟೇಷನ್ ಪೊಲೀಸರು ಕಸ್ಟಡಿಗೆ ಕರೆದಿರ್ತಾರೆ, ಅದಿರ್ಬೋದು. ಎಲ್ಲರೂ ಒಂದು ಸಭೆಯಲ್ಲಿ ನಿನ್ನನ್ನು ಹಿಂಗೆ ಬೆರಳೆತ್ತಿ ತೋರಿಸಿ ನಿನ್ನನ್ನು ಬೈತಾರೆ. ಅದು ಈ ಥರ ಒಂದಾದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರ್ತವೆ ಕಷ್ಟಗಳು. ಅದೇ ಪಾಪ ಕರ್ಮಗಳು ನಾವು ಅನುಭವಿಸಲೇಬೇಕು. ಪಾಪಗಳ ಕರ್ಮಫಲ ನಾವು ಅನುಭವಿಸಲೇಬೇಕಾಗುತ್ತೆ. ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು ನಾವು ಇವಾಗಿರೋರು ಆ ಕರ್ಮಗಳನ್ನ ಅನುಭವಿಸಲೇಬೇಕು, ಖಂಡಿತ ಅನುಭವಿಸ್ಬೇಕು. ಇದೇ ಪಿತೃದೋಷ ಅಂದರೆ, ಬೇರೆ ಏನೂ ಇಲ್ಲ. ಇದರಿಂದ ಉಪಯೋಗ ಪ್ರತಿಯೊಬ್ಬರಿಗೂ, ಇದರಿಂದ ಯಾವ ಥರ ಉಪಯೋಗ ಆಗುತ್ತೆ, ಪಿತೃದೋಷನ ನಾವು ಯಾವ ಥರ ಕಳ್ಕೋಬೇಕು ಅನ್ನೋದನ್ನ ಬಗ್ಗೆ ನಾನು ಹೇಳ್ತೀನಿ. ಖಂಡಿತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಪಿತೃದೋಷದಿಂದ ಆಗುವ ದುಷ್ಟ ಪ್ರಭಾವಗಳು, ದುಷ್ಟ ಅನಾಹುತಗಳ ಬಗ್ಗೆ ಹೇಗೆ ತಿಳಿಯೋಣ. ಮೊದಲು ಪಿತೃದೋಷ ಇದ್ದವರ ಮನೆಯಲ್ಲಿ, ಪಿತೃದೋಷ ಇದ್ದವರ ವಂಶದಲ್ಲಿ 18ರಿಂದ ಹೆಣ್ಣು ಮಕ್ಕಳಿಗೆ 18 ವರ್ಷ ಒಳಗಿರೋರು, ಗಂಡು ಮಕ್ಕಳಿಗೆ 21 ವರ್ಷ ಒಳಗಿರೋರು ಅಕಾಲ ಮರಣಗಳು ಸಂಭವಿಸ್ತಾನೆ ಇರ್ತವೆ ಅಂಥ ವಂಶದಲ್ಲಿ. ಚೆನ್ನಾಗಿ ಥಿಂಕ್ ಮಾಡಿ. ಅಕಾಲ ಮರಣಗಳು ಸಂಭವಿಸ್ತಾ ಇರ್ತವೆ. ಚಿಕ್ಕ ಮಕ್ಕಳಿಂದ, ಪುಟ್ಟ ಮಕ್ಕಳಿಂದ ಅವರು ಏಜ್ ಬರೋ ಒಳಗಡೆ ಅಕಾಲ ಮರಣಗಳನ್ನ ಹೊಂದಿಸ್ತಾ ಇರ್ತಾರೆ. ಅಪಘಾತಗಳಲ್ಲಾಗಿರ್ಬೋದು, ಇಲ್ಲ ಇನ್ನು ಬೇರೆ ಹೊಡೆದಾಟಗಳಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಮರಣನ ಹೊಂದ್ತಾ ಇರ್ತಾರೆ. ಎರಡನೇ ವಿಚಾರ ಬಂದ್ಬಿಟ್ಟು, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಆರ್ಗಾನ್ಸ್ ಫೈಲ್ ಆಗಿಬಿಟ್ಟು ಆಸ್ಪತ್ರೆ ಪಾಲಾಗ್ತಾ ಇರ್ತೀವಿ. ಇದು ಒಂದು. ಆಮೇಲೆ ಸಾಲಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದಾದ್ಮೇಲೆ ಒಂದು ಸಾಲಗಳ ಬಾಧೆ ಸಂಭವಿಸ್ತಾನೇ ಇರುತ್ತೆ.
ಹಂಗೂ ಅಳದೆ ಅಪನಿಂದಗಳಿಗೆ ಗುರಿಯಾಗ್ತಾ ಇರ್ತೀವಿ. ಹಾಗೆ ನಮ್ಮ ಪ್ರಮೇಯನೇ ಇಲ್ಲದೆ, ಅಂದರೆ ನಾವು ಎಂಟ್ರಿ ಇಲ್ಲದೆ, ನಾವು ಅಲ್ಲಿಗೆ ಹೋಗದೆ, ನಾವು ಯಾರನ್ನೂ ಮಾತಾಡದೆ, ನಾವು ಏನೂ ಮಾಡದೆ ನಮ್ಮ ಮನೆಯಲ್ಲಿ ನಾವಿದ್ದರೂ ಸಮೇತ ಪ್ರಮಾದಗಳಿಗೆ ನಾವು ಗುರಿ ಹಾಕ್ತಾ ಇರ್ತೀವಿ. ಪ್ರಮಾದಗಳಿಗೆ ಗುರಿಯಾಗಿ ಕರ್ಮಗಳನ್ನು ಅನುಭವಿಸ್ತಾ ಇರ್ತೀವಿ ಈ ಥರ. ಹಾಗೆ ನಮ್ಮ ಕಣ್ಣುಗಳ ಮುಂದೆ ನಮ್ಮ ಮಕ್ಕಳು ಕೆಟ್ಟ ವ್ಯಸನಗಳಿಗೆ ಬಾನಿಸರಾಗ್ಬಿಡ್ತಾರೆ. ಎಕ್ಸಾಂಪಲ್ ಬೇಜಾನಿದ್ದಾವೆ. ಕುಡಿಯೋದು, ಹನ್ಸ್ ಹಾಕೋದು, ಗುಟ್ಕಾ ಹಾಕೋದು, ಈ ಥರ ಬೇಜಾನಿದ್ದಾವೆ. ಒಂದೊಂದು ಹೇಳ್ತಾ ಹೋದರೆ 1,000 ಲಿಸ್ಟ್ ಸಿಗುತ್ತೆ ಅಲ್ವಾ. ಈ ಥರ ಕೆಟ್ಟ ಇವುಗಳಿಗೆ ಬಾನಿಸರಾಗ್ಬಿಡ್ತಾರೆ. ಹಾಗೆ ನಾವೇನಾದ್ರು ಮನೆಯಲ್ಲಿ ಒಳ್ಳೆ ಕಾರ್ಯಗಳು ಮಾಡಬೇಕಾದ್ರೆ ಅವುಗಳಿಗೆ ಭಂಗ ಮಾಡ್ತಾ ಇರ್ತಾರೆ. ಭಂಗ ಮಾಡ್ತಾನೆ ಇರ್ತಾರೆ. ಅವ್ರ ಮನೆಯಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಆಗ್ತಾ ಇರ್ತವೆ ಅವು. ಅಯ್ಯೋ, ನಾನು ಏನು ತಪ್ಪೇ ಮಾಡಿಲ್ವಲ್ಲಪ್ಪ, ನಾನೇನು ಯಾರಿಗೂ ಅನ್ಯಾಯ ಮಾಡಿಲ್ವಲ್ಲ, ನನಗೆ ಯಾಕೆ ಈ ಥರ ಆಗ್ತಿದ್ದಾವೆ ಅಂದರೆ ಪಿತೃದೋಷ ಕಾರಣ. ಅಲ್ಲಿ ನೀನು ಒಳ್ಳೆಯವನೇ, ಪಿತೃದೋಷ ಕಾರಣ. ಪಿತೃದೋಷ ಎರಡು ಥರ ಬರುತ್ತೆ ನಮಗೆ. ಯಾವ ಥರ ಅಂದರೆ ಅವ್ರು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ಒಂದು. ಎರಡನೇದು ಬಂದುಬಿಟ್ಟು ನಾವು ಅವರು ತೀರೋದಾಗ ಆ ನಿಧನ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಮಾಡಿರೋ ರೀತಿ ಪ್ರಕಾರ ಹೋಗುತ್ತೆ. ಆರಾಧನೆ ಮಾಡ್ತೀವಲ್ಲ 11 ದಿವಸಕ್ಕೆ 15 ದಿವಸಕ್ಕೆ ಈ ಥರ ಆರಾಧನೆ ಮಾಡ್ತೀವಲ್ಲ, ಅವುಗಳಲ್ಲಿ ಆರಾಧನೆಯಲ್ಲಿ ಏನಾದ್ರು ಅಡೆತಡೆಯಾಗಿ ನಾವೇನಾದ್ರು ತಪ್ಪು ಮಾಡಿದರೆ ಅವುಗಳಿಂದಲೂ ಸಿಗುತ್ತೆ ಪಿತೃದೋಷ ಅನ್ನೋದು. ಅದಕ್ಕೆ ಪಿತೃದೋಷ ಪರಿಹಾರ ಆಗೋಕ್ಕೆ ನಮ್ಮ ಈ ಇಡೀ ಭಾರತದಲ್ಲಿ 2 ಜಾಗ ಮಾತ್ರನೇ ಇದ್ದಾವೆ. 2 ಜಾಗ ಇರೋದು. ಕೆಲವರು ಹೇಳ್ತಿರ್ತಾರೆ ನಂಜನಗೂಡಿಗೆ ಹೋಗ್ರಿ, ಕೇದಾರ್ನಾಥ್ಗೆ ಹೋಗ್ರಿ, ಇಲ್ಲೇ ಎಲ್ಲರೂ ಒಂದು ಒಳ್ಳೆ ತೀರ್ಥಕ್ಕೆ ಹೋಗ್ರಿ, ಯಾವುದು ರಾಮೇಶ್ವರ ತೀರ್ಥ, ಇಂಥ ತೀರ್ಥಗಳಿಗೆ ಹೋಗಿ ಕಳೆಯುತ್ತಾರೆ. ಇವೆಲ್ಲ ತಪ್ಪು, ಹೋಗಬಾರ್ದು. ಅವು ಪುಣ್ಯ ತೀರ್ಥಗಳು. ಕಾಶಿಯಲ್ಲಿ ಮೊದಲನೇದು ಕಾಶಿ, ಎರಡನೇದು ಬಂದುಬಿಟ್ಟು ಹಳಂಪುರ ಜೋಗುಲಾಂಬ ಟೆಂಪಲ್, ಗದ್ವಾಲ್ ಜಿಲ್ಲೆಯಲ್ಲಿ ಸ್ಮಶಾನ ನಾರಾಯಣ ಹಳಂಪುರ. ನಾವು ಮೊದಲು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸ್ಮಶಾನ ನಾರಾಯಣನ ಪ್ರಸನ್ನ ಮಾಡ್ಕೋಬೇಕು. ಪ್ರಸನ್ನ ಆಗಬೇಕು ಅಂತಂದರೆ ನಾನು ತಪಸ್ ಮಾಡಬೇಕನ್ನೋ ನೀವು ಥಿಂಕ್ ಮಾಡಬೇಡ್ರಿ. ತಪಸ್ ಮಾಡೋಕ್ಕೆ ಇವಾಗ ಯಾರಿಂದನೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಅದು ಕರೆಕ್ಟಾಗಿ ನೀವು 1 ತಿಂಗಳು ತಪಸ್ ಮಾಡಿದ್ರೆ ಸತ್ಯ ಹೋಗಿರ್ತಾನೆ ಅವನು. ಆಗಿನ ಕಾಲದವ್ರ ಥರ ಅಲ್ಲ. ಈಗ ಆವಾಗ ಇರ್ತಕ್ಕಂತಹ ವ್ಯಕ್ತಿಗಳ ಪ್ರಕಾರ ಹೋದರೆ ಜಾಸ್ತಿ ಅವು ಹಿಸ್ಟ್ರಿ ತುಂಬ ಜಾಸ್ತಿ ಇರುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ. ಈಗಲೇ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಿದೆ, ಅದಕ್ಕೋಸ್ಕರ ಅವೆಲ್ಲ ಹೇಳೋದು ಬೇಡ. ಹಳಂಪುರದಲ್ಲಿ ಜೋಗುಲಾಂಬ ಟೆಂಪಲ್, ಇದು ಗದ್ವಾಲ್ ಜಿಲ್ಲೆ. ವಿಚಿತ್ರ ಏನು ಅಂತಂದರೆ ಈ ಗದ್ವಾಲ್ ಜಿಲ್ಲೆಯಲ್ಲಿ ಹಳಂಪುರದಲ್ಲಿ ಸ್ಮಶಾನ ನಾರಾಯಣ ಟೆಂಪಲ್ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ನೋಡಿ. ಆದರೆ ಈ ಒಂದು ಟೆಂಪಲ್ನ, ಹಳಂಪುರದಲ್ಲಿರ್ತಕ್ಕಂತಹ ಸ್ಮಶಾನ ನಾರಾಯಣ ಟೆಂಪಲ್ನ ಕೇರಳ ತಾಂತ್ರಿಕರು ಒಂದು ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಕೇರಳ ತಾಂತ್ರಿಕರು, ಮಾಂತ್ರಿಕರೇನಿದ್ದಾರೋ ಅವರು ಒಂದು ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಹಳಂಪುರ ಸ್ಮಶಾನ ನಾರಾಯಣನ ಬಗ್ಗೆ. ಸ್ಮಶಾನ ನಾರಾಯಣ ನಾವು ಪ್ರಸನ್ನ ಮಾಡ್ಕೊಳಕ್ಕಂತೂ ಆಗಲ್ಲ, ಬಟ್ ಅದು ಯಾವ ರೀತಿ ಮಾಡಿದ್ರೆ ನಮ್ಮ ದೋಷ ಕಳೆದು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಸ್ಮಶಾನ ನಾರಾಯಣನ ಪ್ರಸನ್ನ ಮಾಡ್ಕೊಳ್ಳೋದು ಹೇಗೂ ಅಂದರೆ, ಹಾಲು ಅನ್ನ ಬೆರೆಸಿರ್ತಕ್ಕಂತಹ ಪಾಯಸ ಮಾಡಬೇಕು. ಪಾಯಸ ಮಾಡಿ ಒಂದು ಸ್ವಲ್ಪ ಅನ್ನನೂ ಇರಬೇಕು, ಹಾಲು ಅನ್ನ ಬೆರೆಸಿರ್ತಕ್ಕಂತಹ ಒಂದು ಪಾಯಸ ಮಾಡಿ, ಒಂದು ಸ್ವಲ್ಪ ಅನ್ನ, ಆಮೇಲೆ ಒಂದು ಸ್ವಲ್ಪ ಮುದ್ದೆ ಪಪ್ಪು, ಆಮೇಲೆ ತುಪ್ಪ, ಒಂದು ವಡೆ ನೈವೇದ್ಯವಾಗಿ ಪ್ರಸನ್ನ ನಾರಾಯಣಗೆ ನೈವೇದ್ಯವಾಗಿ ಇಡಬೇಕು. ನಾವು ಇಟ್ಬಿಟ್ಟು ವಿಧಿವಿಧಾನವಾಗಿ, ಅವ್ರಿಗೆ ಜಾಸ್ತಿ ವಿಧಾನವಾಗಿ ಇರ್ತವೆ. ಕೆಲವರು ಅಲ್ಲಿ ಹೋದಾಗ ನೀವು ಆ ಜಾಗಕ್ಕೂ ಹೋದರೆ ಅಲ್ಲಿರ್ತಕ್ಕಂಥ ಐನವರು ಹೇಳಿಕೊಡ್ತಾರೆ, ನೀವು ಆ ಥರ ಮಾಡಿರಿ, ಒಳ್ಳೆಯದಾಗುತ್ತೆ. ಆಮೇಲೆ ಸ್ಮಶಾನ ನಾರಾಯಣನಿಗೆ ನೀವೇನು ನೈವೇದ್ಯವಾಗಿ ಇಟ್ಟಿರ್ತೀರೋ ಆ ಒಂದು ಪ್ರಸಾದನ ನಿಮ್ಮ ವಂಶಸ್ಥರು ಮಾತ್ರನೇ ತಿನ್ನಬೇಕು, ಬೇರೆಯವ್ರಿಗೆ ಕೊಡೋ ಹಾಗೆ ಇಲ್ಲ. ಇದು ಮೈನ್ ಇಂಪಾರ್ಟೆಂಟು. ಆಮೇಲೆ ಆ ಸ್ವಾಮಿಗೆ ಇಷ್ಟವಾದಂತಹ ಬಟ್ಟೆ, ಬಿಳಿ ಬಟ್ಟೆ, ಅದು ವಸ್ತ್ರ,
ಏನಾಗಿರಬೇಕಂದ್ರೆ ಟವಲ್ ಮಾತ್ರನೇ ಆಗಿರಬೇಕು, ಬಿಳಿ ಬಿಳಿ ಟವಲ್ ಹಾಕಬೇಕು ಅವರಿಗೆ. ಆಮೇಲೆ ನೀವು ಈ ಮಾಡಿರ್ತಿರಲ್ಲ ಅಡುಗೆಗಳು, ಹೋಟ್ಲಿಂದ ಮಾಡಿಸ್ಬಾರ್ದು, ಬೇರೆಯವರಿಂದ ಮಾಡಿಸ್ಬಾರ್ದು, ಸ್ವಯಂ ಆಗಿ ನೀವೇ ಮಾಡಬೇಕು. ಆ ಒಂದು ನೈವೇದ್ಯಕ್ಕೆ ಏನು ಇಡ್ತೀರೋ ಅದನ್ನು ಸ್ವಯಂ ಆಗಿ ನೀವೇ ಮಾಡಿ ನೀವೇ ತಗೊಂಡೋಗಿ ಅವರಿಗೆ ನೈವೇದ್ಯವಾಗಿ ಇಡಬೇಕು. ನೈವೇದ್ಯವಾಗಿಟ್ಟರೆ ನಮಗೆ 100% ಪಿತೃದೋಷ ಅನ್ನೋದು ಕಳೆದು ಹೋಗುತ್ತೆ. ಇಲ್ಲ ಸ್ವಾಮಿ ನಾವು ಹೋಗೋಕ್ಕಾಗಲ್ಲ, ಅಲ್ಲಿಗೆ ಹೋಗಿ ನಾವು ಮಾಡೋಕ್ಕಾಗಲ್ಲ, ಕಾಶಿ ಏನು ಹತ್ರ ಆಯಿತಾ, ಹೋಗೋಕ್ಕಾಗುತ್ತಾ, ಈ ಹಳಂಪುರ ಏನು ಹತ್ರ ಆಯಿತಾ, ನಾವು ಹೋಗೋಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಪ್ರಶ್ನೆಗಳಾಗ್ತವೆ. ಅಂದರೆ ಹಳಂಪುರ ಸ್ಮಶಾನ ನಾರಾಯಣ ಟೆಂಪಲ್ನಲ್ಲಿರ್ತಕ್ಕಂತಹ ಪೂಜಾರಿಗಳ ನಂಬರ್ಗಳು ನನ್ನ ಹತ್ರ ಇದ್ದಾವೆ. ನೀವು ಕಾಮೆಂಟ್ ಮುಖಾಂತರದಲ್ಲಿ ಕೇಳಿದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ. ಆಮೇಲೆ ನೀವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಖರ್ಚು ವೆಚ್ಚಗಳನ್ನು ನೀವು ಅವರಿಗೆ ಸಲ್ಲಿಸಿದರೆ ನಿಮ್ಮ ಹೆಸರಿನಲ್ಲಿ, ನಿಮ್ಮ ವಂಶಸ್ಥರ ಹೆಸರಿನಲ್ಲಿ ಆ ಒಂದು ಪೂಜೆನ ಮಾಡ್ತಾರೆ. ಅದು 50-50 ಚಾನ್ಸ್ ಇರುತ್ತೆ, 100% ಹೋಗಲ್ಲ, 100% ಹೋಗಲ್ಲ, 50-50 ಚಾನ್ಸ್ ಇರುತ್ತೆ. ಅರ್ಧ ದೋಷ ಕಳೆದು ಹೋಗುತ್ತೆ. ಈ ಥರ ಇರುತ್ತೆ. ಈ ಒಂದು ಎಷ್ಟೋ ಜನ ಈ ಒಂದು ಪಿತೃದೋಷಕ್ಕೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ನಮ್ಮ ಈ ಒಂದು ಪ್ರಪಂಚದಲ್ಲಿ. ಪಿತೃದೋಷ ಕಳಿಯೋದು ಹೇಗೆ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಹೌದು, ತಡೀರಿ ಸ್ವಾಮಿ, ಆ ಕಾಶಿಗೆ ಹೋದ್ರೆ ನನ್ನ ತೊಳೆದೋಗೋದು, ಇಲ್ಲ ಹಳಂಪುರ ಸ್ಮಶಾನ ನಾರಾಯಣಕ್ಕೆ ಹೋದ್ರೆ ನನ್ನ ತೊಳೆದೋಗೋದು ಅಂತ ಎಲ್ಲರಿಗೂ ಪ್ರಶ್ನೆಗಳು ಉಂಟಾಗ್ಬೋದು. ಈಗ ಎಲ್ಲರಿಗೂ ಒಂದು ಇದೆ ಹೇಳ್ತೀನಿ ಕೇಳಿ. ಕ್ರಿಶ್ಚಿಯನ್ರಲ್ಲಿ ಯೇಸು ಪ್ರಭುನ ಒಬ್ಬರನ್ನೇ ನಂಬ್ತಾರೆ ಅಲ್ವಾ? ಅವರು ಒಂದೇ ಕಡೆ ಪೂಜೆ ಮಾಡ್ತಾರೆ, ಅವರಿಗೆಲ್ಲ ಅಲ್ಲೇ ತೊಳಗೋಗ್ತವೆ. ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಮರೊಂದು ಯಾವುದೇ ಆಗಿರ್ಬೋದು ಅಲ್ಲೇ ಹೋಗ್ತಾ ಇರ್ತವೆ. ಮುಸಲ್ಮಾನರಲ್ಲೂ ಅಷ್ಟೇ, ಅವ್ರು ನಂಬೋದು ಅವ್ರು ಅಲ್ಲಾ ಒಬ್ಬರನ್ನೇ. ಅವರು ಅಷ್ಟೇ ಒಂದೇ ದೇವ್ರಿಗೆ ಹೋಗ್ತಾರೆ, ಅಲ್ಲೇ ಅವ್ರಿಗಿರೋ ಏನೇನು ಮಾಡಿರ್ತಾರೆ ಪಾಪ ಪುಣ್ಯಗಳೆಲ್ಲ ತೊಳಗೋಗ್ತಾ ಇರ್ತವೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಹೈಂದವ ಸಂಪ್ರದಾಯದಲ್ಲಿ ಏನಾಯ್ತಪ್ಪ ಅಂದರೆ 333 ಕೋಟಿ ದೇವತೆಗಳಿದ್ದಾರೆ. 333 ಕೋಟಿ ದೇವತೆಗಳು. ಆ ಹೆಸರುಗಳೇ ನಮಗೆ ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಗೊತ್ತಿದ್ದರೆ ಯಾವ ಒಂದು 80-90 ಹೆಸರುಗಳು ಗೊತ್ತಿರ್ಬೋದು ಅಷ್ಟೇ. ಇನ್ನೂ ಬೇಜಾನಿದೆ. 333 ಕೋಟಿ ದೇವತೆಗಳು ಲೆಕ್ಕ ಹಾಕಿ ಹೆಸರುಗಳು ಯಾವ ಥರ ಇರ್ಬೋದು ಅಂತ. ಅಲ್ಲಿ ಸ್ಥಾನ ಬಲ ಉಂಟು. ಇಷ್ಟೊಂದು ದೇವತೆಗಳಿದಾರಲ್ಲ, ಅವರವರ ಸ್ಥಾನಕ್ಕೆ ಫಲವಾದಂತಹ ಬಲ ಉಂಟು. ಆ ಬಲಕ್ಕೆ ತಕ್ಕನ ಹಾಗೆ ನಾವು ಅಲ್ಲಿ ಹೋಗಿ ಪೂಜೆಗಳನ್ನ ಮಾಡ್ಕೊಬಂದರೆ ಆ ಒಂದು ಶಕ್ತಿಯಿಂದ ನಮ್ಮ ಆ ದೋಷಗಳೇನಿರ್ತಾವೋ ಅವು ಕಳೆದು ಹೋಗ್ತವೆ. ಇಡೀ ನಮ್ಮ ಭಾರತ ದೇಶದಲ್ಲಿ 2 ಜಾಗದಲ್ಲಿ ಮಾತ್ರ ನಾವು ಪಿತೃದೋಷ ಕಳೆಯೋಕ್ಕಾಗೋದು. ಬೇರೆ ಜಾಗಗಳು ಎಲ್ಲಿಗೆ ಹೋದ್ರೂ ನಿಮಗಿದ್ದು ದೋಷ ಅನ್ನೋದು ಕಳೆದು ಹೋಗಲ್ಲ. ದೊಡ್ಡ ವ್ಯಕ್ತಿಗಳೇ, ದೊಡ್ಡ ಪೂಜಾರಿಗಳೇ, ದೊಡ್ಡ ಮಾಸ್ಟ್ರುಗಳೇ, ದೊಡ್ಡ ಗುರುಗಳೇ ಹೇಳ್ತಿರ್ತಾರೆ ಅಲ್ಲೋಗಿ ಪೂಜೆ ಮಾಡ್ಕೊಂಬರ್ರಿ ತೊಳಗೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನೀವೇನಯ್ಯ ಹಿಂಗೆ ಹೇಳ್ತೀರ ಅಂತ ಅನ್ಕೋಬೋದು. ತಪ್ಪು. ಅವರು ಗೊತ್ತಿತ್ತೆ ಅಲ್ಲಿಗೆ ಹೋಗಿ ಮಾಡಬೇಕಂತ. ಬಟ್ ಪೈಸಾ ಬೇಕಪ್ಪ, ನನಗೆ ದುಡ್ಡು ಬೇಕು, ನಾನು ದುಡಿಬೇಕು, ದುಡ್ಡು ಕೊಡ್ರಿ ನಾನೇ ಮಾಡ್ತೀನಿ ಅಂತಾರೆ. ಬಟ್ ನನ್ನ ದೋಷ ಮಾತ್ರ ಕಳೀತಾ ಇರ್ತೀನಿ, ನಿಮ್ಮ ದೋಷ ಯಾರೂ ಕಳಿಯೋಕ್ಕಾಗಲ್ಲ. ಇಡೀ ನಮ್ಮ ಭಾರತದಲ್ಲಿ ಪಿತೃದೋಷ ಕಳೆಯೋ ಜಾಗಗಳಿರೋದು ಆ 2 ಜಾಗಗಳು, ಬೇರೆ ಎಲ್ಲೂ ಇಲ್ಲ. ದಯವಿಟ್ಟು ಕೇಳ್ರಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತಲೇ ಈ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅಲ್ಲಿ ಉದ್ದ ಆಗೈತೆ, ಸ್ವಲ್ಪ ಜಾಸ್ತಿ ಲೆಂತ್ ಆಯಿತು ವಿಡಿಯೋ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಸ್ಕಿಪ್ ಮಾಡ್ದಂಗೆ ನೋಡಿದ್ರೇ ಅರ್ಥ ಆಗೋದು. ಸ್ಮಶಾನ ನಾರಾಯಣ ಯಾರಪ್ಪ? ಸ್ಮಶಾನ ನಾರಾಯಣ ಒಳ್ಳೆ ಹೆಸರು ಹೇಳ್ತಿದ್ರ ನೀವು, ನಮ್ಗೆ ಗೊತ್ತೇ ಇಲ್ಲ ಈ ಒಂದು ಹೆಸರು. 333 ಕೋಟಿ ದೇವತೆಗಳ ಹೆಸರು ಯಾರಿಗೆ ಗೊತ್ತೋ ಅವ್ರು ಹೇಳಿ ಸಾಕು ನನಗೆ. ಇದೇ ಹೆಸರುಗಳು ಇಟ್ಕೊಂಡಿದ್ದಾರೆ ಅಂತೇಳಿ. ಯಾರಿಗೂ ಗೊತ್ತಿಲ್ಲ, ತಿಳ್ಕೊಬೇಕು ಅದನ್ನು. ನನ್ನ ಹತ್ರಕ್ಕೆ ಬರ್ತೀರಾ? ಸರಿ, ಅವ್ರು ಹೇಳ್ದಂಗೆ ಕೇಳೋಣ. ಸ್ವಾಮಿ ನನಗೆ ಪರಿಹಾರ ಮಾಡಿಕೊಡಿ, ನೀವೇ ಮಾಡಿಕೊಡಿ ಅಂತ ಹೇಳ್ತಾರೆ. ಸರಿ ಬನ್ನಿ, ನನಗೆ ಒಂದು 20,000 ಕೊಡ್ರಪ್ಪ, ಮಾಡಿಕೊಡ್ತೀನಿ. 20,000 ಕೊಡ್ತೀರಾ?
ಕಸ್ಕೊತೀನಿ, ದುಡ್ಡು ಇಟ್ಕೊತೀನಿ. ನನ್ನ ಖರ್ಚು ಎಷ್ಟಾಗುತ್ತೆ ನಿಮ್ಮ ಪೂಜೆ ಮಾಡೋಕ್ಕೆ? 200-300 ರೂಪಾಯಲ್ಲಿ ಕಳೆದೋಗುತ್ತೆ ನಿಮ್ಮ ಪೂಜೆ. 200-300 ರೂಪಾಯಿ ಒಳಗಡೆ ಪೂಜೆ ಕಳೆದೋಗುತ್ತೆ. ಆದರೆ ನೀವು ಕೊಟ್ಟಿರ್ತಕ್ಕಂತಹ ದುಡ್ಡು ನನ್ನ ಬಿಸ್ನೆಸ್ ಆಗ್ತಾ ಇರುತ್ತೆ. ಅದಕ್ಕೆ ಯಾರನ್ನು ನಂಬೇಡ್ರಿ. ನಾನು ಮಾಡೋ ವಿಡಿಯೋಗಳೇ ಇದೇ ಥರ ಇರ್ತವೆ. ನಾನು ಯಾಕೆ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ಈ ಗುರುಗಳಿಗೆ, ಈ ಪೂಜಾರರಿಗೆ, ಇನ್ನು ಹೀರೋ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿಗೆ ಒದಿಬೇಕು ಅನ್ನೋದ್ರಿಂದನೇ. ನಂಬಬೇಕು, ದೈವಶಕ್ತಿನ ನಾನು ನಂಬ್ತೀನಿ, 100% ನಾನು ನಂಬ್ತೀನಿ ದೈವಶಕ್ತಿ ಇದೆ ಅಂತ. ಕೆಟ್ಟದ್ದು ನಂಬಲ್ಲ. ಆದರೆ ನನ್ನನ್ನು ಮುಟ್ಟದ ಹಾಗೆ ಯಾರು ಏನು ಮಾಡೋಕ್ಕಾಗಲ್ಲ. ನನ್ನನ್ನೆಲ್ಲ ಯಾರನ್ನೇ ಆಗಿರೋ, ಪ್ರಪಂಚದಲ್ಲಿ ಯಾರನ್ನೇ ಆಗಿರೋದು ಮುಟ್ಟದ ಹಾಗೆ ಯಾರು ಏನು ಮಾಡೋಕ್ಕೆ ಆಗಲ್ಲ. ಮುಟ್ಟಲೇಬೇಕು. ಟಚ್ ಮಾಡಿದ್ರೇ ಏನಾದರೂ ನಾನು ನಿನ್ನ ಮಾಡೋಕ್ಕಾಗೋದು. ಟಚ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದೈವಶಕ್ತಿನ ನಂಬ್ತೀನಿ ನಾನು, 100% ದೈವಶಕ್ತಿನ ನಂಬ್ತೀನಿ. ಅದಕ್ಕೆ ನಾನು ಯಾವುದೇ ಒಂದು ವಿಡಿಯೋದಲ್ಲಿ ಆಗಲಿ ಹೇಳಬೇಕಾದ್ರೆ ಅವರಿಗೆ ವಿರುದ್ಧವಾಗೇ ಇರ್ತವೆ ನನ್ನ ಮಾತುಗಳು. ದುಡ್ಡು ಇಸ್ಕೊಂಡು ನಾವು ಬಿಸ್ನೆಸ್ ಮಾಡ್ಕೊತಿದ್ರೆ ಇವನು ಬಂದು ಅಡ್ಡಿ ಆಗ್ತಿದ್ದಾನಲ್ಲಪ್ಪ ಅಂತ ಅಂದ್ಕೊತಿರ್ತಾರೆ. ನೋ ಪ್ರಾಬ್ಲಮ್, ನನಗೆ ಏನು ಸಂಬಂಧ ಇಲ್ಲ ಅವ್ರ ಹತ್ರ. ಅವರೇನೇ ಅಂದ್ಕೋಬೋದು, ನನಗೆ ಬೇಕಾಗಿಲ್ಲ. ನನ್ನಿಂದ ಒಂದು 4 ಜನಕ್ಕೆ ಉಪಯೋಗ ಆಗಬೇಕಷ್ಟೇ. ಈ ಥರ ದುಡ್ಡು ಕಳಿಬೇಡ್ರಿ, ದಯವಿಟ್ಟು ಯಾರು ಕಳಿಯೋಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪ್ರತೀತಿ ಇರುತ್ತೆ. ಒಂದೊಂದು ದೇವಸ್ಥಾನದಲ್ಲಿ ಆ ಒಂದು ಸ್ಥಾನಬಲ ಇರುತ್ತೆ. ಆ ಸ್ಥಾನಬಲಕ್ಕೆ ಸಂಬಂಧಪಟ್ಟಂತಹ ಶಕ್ತಿ ಇರುತ್ತೆ. ನಾವು ಅಲ್ಲಿಗೆ ಹೋಗಿ ಅಲ್ಲೊಂದು 5 ನಿಮಿಷ ಕಳೆದು ಬರೋದ್ರಿಂದ ನಮಗೇನೋ ಒಂದು ನೆಮ್ಮದಿ ಸಿಗುತ್ತೆ. ಆ ದೋಷಗಳು ಕಳೆದೋಗ್ತವೆ. ನಾನು ಅಯ್ಯಪ್ಪ ಸ್ವಾಮಿಗೆ 40 ಸತಿ ಹೋಗಿ ಬಂದು ನನ್ನ ವಂಶ ಉದ್ಧಾರಣ ಆಗಲಿಲ್ಲ, ನಾನು ದೊಡ್ಡವನೇ ಆಗಲಿಲ್ಲ, ನಾನೇನಪ್ಪ ಮಾಡಲಿ ಅಂತ ಅಂದ್ಕೊತಿರ್ತಾರೆ. ಅಯ್ಯಪ್ಪ ಸ್ವಾಮಿಗೆ ಹೋದರೆ ಏನಾಗುತ್ತೆ ಹೇಳಿ? ಏನೋ ವಂಶ ನಾನು ವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ನ ಅಯ್ಯಪ್ಪ ಸ್ವಾಮಿ? ಇಲ್ಲ. ನಿನಗೇನಾಗಬೇಕು? ಸಕ್ಸಸ್ ಆಗಬೇಕು. ಅಯ್ಯಪ್ಪ ಸ್ವಾಮಿಗೆ ಹೋದರೆ ನಮ್ಗೆ ಆಗುವಂತಹ ಕೆಲಸಗಳು ಏನಾಗ್ತವೆ? ಶಬರಿಮಲೆಗೆ ಹೋಗಿ ಬಂದರೆ ಯಾರಿಗಾರು ಗೊತ್ತಿದೆಯಾ? ವಂಶ ಉದ್ಧಾರ ಆಗಕ್ಕಲ್ಲ. ಅದು ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳು, ಕೆಟ್ಟ ವ್ಯಸನಗಳಿಗೆ ಬಾನಿಸರಾಗಿರ್ತೀವಲ್ಲ, ಇವನ್ನೆಲ್ಲ ದೂರ ಮಾಡೋದಕ್ಕೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇರೋದು. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋದು ಅದಕ್ಕೆ. ಕೆಟ್ಟ ವ್ಯಸನಗಳಿಗೆ ನಾವು ಯಾರಾದರೆ ಬಾನಿಸರಾಗಿರ್ತೀವೋ ಅದನ್ನು ದೂರ ಮಾಡೋದಕ್ಕೆ ಅಯ್ಯಪ್ಪ ಸ್ವಾಮಿ ಇದ್ದಾನೆ. ಒಳ್ಳೆಯದು ಆಗುತ್ತೆ. 48 ದಿವಸ ವ್ರತ ಮಾಡಬೇಕು ಅಂತ ಹೇಳ್ತಾರೆ. 48 ದಿವಸ ಮಾಲೆ ಹಾಕ್ಕೊಂಡು ದೇವರ ಆರಾಧನೆಯಲ್ಲಿ ನೀನು ಇರ್ತೀಯ, ನಿಜ ಅದು. 48 ದಿವಸ ನನಗೆ ಕೆಟ್ಟ ವ್ಯಸನಗಳನ್ನ ದೂರ ಮಾಡಿರ್ತೀಯ. ಅಲ್ಲಿಗೆ ಹೋಗಿ ಬಂದ ಮೇಲೆ ಮರ್ತೆ ಹೋಗ್ತೀನಿ. 48 ದಿವಸ ಯಾರೇ ಆಗಲಿ, ಮನೆಯಲ್ಲೇ ಆಗಲಿ ಮಾಲಿನೇ ಧರಿಸ್ಬೇಕಂತೇನಿಲ್ಲ. ನೀವು ಯಾವುದನ್ನು ದೂರ ಮಾಡ್ಕೊತೀರೋ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆವಾಗ ಅವನಿಗೇನೋ ಒಂದು ಇದು ಸಿಗುತ್ತೆ. ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ, ಅದು ಒಳ್ಳೆಯದು. ಹಸು ತುಂಬ ಚೆನ್ನಾಗಿ ಉಂಟಾಗುತ್ತೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕಾದ್ರೆ. ನೆಲದ ಮೇಲೆ ಮಣಿಕ್ಕೊತಾರೆ. ನೆಲದ ಮೇಲೆ ಮಣಿಕ್ಕೊಂಡ್ರೆ ನಮ್ಮ ಸೊಂಟದ ಬೆನ್ನು ಮೂಳೆಗಳು ಬಲವಾಗಿ ದೃಢವಾಗಿರ್ತವೆ. ಅದಕ್ಕೋಸ್ಕರ ಚಳಿಯಲ್ಲಿರ್ತೀವಿ. ಆ ಕೋಲ್ಡು ತುಂಬ ಒಳ್ಳೆಯದು ಬಾಡಿಗೆ. ಈ ಥರ ಒಂದು ಒಳ್ಳೆ ಇವಿದಾವೆ ಅದರಿಂದ. ಅದಕ್ಕೋಸ್ಕರ ದಯವಿಟ್ಟು ಯಾರನ್ನು ನಂಬಕ್ಕೆ ಹೋಗ್ಬೇಡ್ರಿ. ಸ್ಮಶಾನ ನಾರಾಯಣ, ಯಾರಿಗಾರು ಪಿತೃದೋಷದ ಕಾಟ ಇದೆಯೋ ಅವರು ಈ ಒಂದು ಕೆಲಸ ಮಾಡಿರಿ, 100% ಆಗುತ್ತೆ. ದಯವಿಟ್ಟು ಮಾಡಿರಿ. ಆದಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಯಾಕಂದರೆ ಉಪಯೋಗ ಆಗುತ್ತೆ. ಲೈಕ್ ಮಾಡದಿದ್ರೂ ಪರವಾಗಿಲ್ಲ, ನೀವು ಲೈಕ್ ಮಾಡಿರಿ ಅಂತ ನಾನು ಕೇಳಲ್ಲ, ಸಬ್ಸ್ಕ್ರೈಬ್ ಆಗಿರಿ ಅಂತ ನಾನು ಕೇಳಲ್ಲ. ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಲೈಕ್ ಬೇಡ, ಸಬ್ಸ್ಕ್ರೈಬ್ ಬೇಡ ಅಷ್ಟೇ. ಬಾಯ್. ಥ್ಯಾಂಕ್ ಯು. ಇಷ್ಟೊತ್ತು ನೀವು ಈ ಒಂದು ವಿಡಿಯೋನ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.